ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಅಂತಂದ್ರೆ ಪಲ್ಯ ತಂದೀನಿ ರೀ. ರೊಟ್ಟಿ ಮಾಡೀನಿ. ಕಿರ್ಸಲ್ ಪಲ್ಯ ಮಾಡ್ಬೇಕಂತ ಹೇಳಿ ಪಲ್ಯ ಸೋಸ್ಕೊತ ಕೂತೀನಿ. ರೊಟ್ಟಿ ಮೊದಲೇ ಮಾಡಿಬಿಟ್ಟೆ. ಅನ್ನ ಮಾಡಬೇಕು, ಸಾಂಬಾರು ಮಾಡಿಟ್ಟಿನಿ. ಯಾಕಂದ್ರೆ ಊಟಕ್ಕೆ ಮಾಡಿಬಿಡ್ತೀನಿ ನಾನು. ಆಮೇಲೆ ಏನಪ್ಪ ಅಂತಂದ್ರೆ ನಾಷ್ಟ ಮಾಡಿದೆವು ಅಂದ್ರೆ ಒಳ್ಳೆಳ್ಳು ಮಧ್ಯಾಹ್ನಕ್ಕೂ ಅಡುಗೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಒಂದೇ ಸರಿ ರೊಟ್ಟಿ ಮಾಡಿಬಿಟ್ಟೀನಿ. ಇವತ್ತು ಸ್ವಲ್ಪ ಹೊರಗೆ ಹೋಗ್ಬೇಕಂತ ಅನ್ನಕತ್ತೇವಿ ನಾವು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು. ಅದಕ್ಕೋಸ್ಕರ ಒಂದೇ ಸರಿ ಅಡುಗೆ ಮಾಡಿ ಇಟ್ಬಿಟ್ಟೆ. ಯಾಕಂದ್ರೆ ಬರೋದು ಲೇಟ್ ಆಯ್ತಪ್ಪ ಅಂತಂದ್ರೆ ಮತ್ತೆ ಹೊಳ್ಳಿ ವಾಪಸ್ ಅದೇ ಸಂಜೆಗೆ ಊಟ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಅಡುಗೆನೇ ಮಾಡಿಬಿಟ್ಟಿನಿ ರೀ. ಅದಕ್ಕೆ ಕಿರ್ಸಲ್ ಪಲ್ಯ ಸೋಸ್ಕೋತ ಕೂತಿದ್ದೆ. 3 ಸೂಡು ತಂದಿದ್ದೆ ರೀ. ಅಂದ್ರೆ 3 ಕಟ್ಟು ತಂದಿದ್ದೆ ಪಲ್ಯನ. ಈಗ ಇದಿಷ್ಟು ಸೋಸ್ಬಿಟ್ರೆ ಆಯಿತು. 3 ಸೂಡು ತಂದಿದ್ದಕ್ಕೆ ಇಷ್ಟು ಸಿಕ್ಕೈತೆ ನೋಡ್ರಿ ಪಲ್ಯ. ತಾಳ್ಸಿದ್ರಂತೂ ಅದು ಇಷ್ಟೇ ಆಗ್ತದೆ, ಸ್ವಲ್ಪ ಆಗ್ತದೆ. ಇದಿಷ್ಟು ಸೋಸ್ಬಿಟ್ರೆ ಮುಗೀತು. ಇದಕ್ಕೆ ಏನಿಲ್ಲ, ಬೆಳ್ಳುಳ್ಳಿ ಹಾಕಿ ತಾಳ್ಸಿದ್ರೆ ಮುಗೀತು. ಬೆಳ್ಳುಳ್ಳಿ ಹಾಕಿದ್ರೆ ಸಾಕ್ರಿ. ಇದು ಯಾಕೆ ಈ ಥರ ನಾ ಹಿಂಗೆ ಜಾಡಿ ಸೋಸಾಕತ್ತೀನಿಯಪ್ಪ ಅಂತಂದ್ರೆ ಇದ್ರಾಗ ಕೀಡಿರ್ತಾವು, ಅಂದ್ರೆ ಹುಳ ಇರ್ತಾವು. ಅವು ಏನಾಗ್ತದೆ, ಜಾಡಿಸ್ಲಿಲ್ಲಪ್ಪ ಅಂತಂದ್ರೆ ಬೀಳಂಗಿಲ್ಲ. ಈ ಥರ ನಾವು ಹಿಂಗೆ ಮಾಡಿದೆವು ಅಂದ್ರೆ ಬೀಳ್ತಾವು. ತೆಳಗೆ ಬಿದ್ದು ಅಂದ್ರೆ ಇದನ್ನಾಗ್ತಾವು. ಯಾಕಂದ್ರೆ ತೊಳಿಬೇಕಾದ್ರೂ ಅವು ನೀರಾಗ ಬರಂಗಿಲ್ಲ. ಒಂದೊಂದು ಸರಿ ಇಲ್ಲಿ ತಪ್ಪಲ್ ಹಿಂದೆ ಹತ್ಕೊಂಡು ಕೂತಿಬಿಟ್ಟಿರ್ತಾವು. ಅದಕ್ಕೋಸ್ಕರ ಈ ಥರ ನಾವು ಮಾಡಿಕೆ ಹಿಂಗೆ ಮಾಡಿದೆವಪ್ಪ ಅಂತಂದ್ರೆ ತೆಳಗೆ ಬೀಳ್ತಾವು. ಸಣ್ಣ ಸಣ್ಣ ಇರ್ತಾವೆ ಕೀಡಿ, ಗೊತ್ತೇ ಆಗೋದಿಲ್ಲ. ಅಂದ್ರೆ ಬಲುಳ ಇರ್ತಾವಲ್ಲ, ಆ ಥರ ಇರ್ತಾವು. ಎಲ್ಲಾದ್ರಾಗೂ ಹುಳ ಇರ್ತಾವು. ಆದ್ರೆ ನಾವು ಅದನ್ನು ಸ್ವಚ್ಛಗೆ ಮಾಡಿ ತಿನ್ನೋದು ಗೊತ್ತಿರ್ಬೇಕಷ್ಟೇ. ಈ ಥರ ಜಾಡ್ಸಿದ್ರೆ ತೆಳಗೆ ಬಿದ್ದು ಬಿಡ್ತಾವ್ರಿ ಅವು. ಯಾಕಂದ್ರೆ ಎಷ್ಟೋ ಸರಿ ನಾನು ಬೇರೆದವ್ರ ಕೈಯಾಗ ಸೋಸ್ಲಕ್ಕೆ ಕೊಟ್ಟಾಗ ಹಿಂಗೆ ಮಾಡ್ಲಾರ್ದೇ ಸೋಸಿರ್ತಾರಲ್ಲ, ಪಲ್ಯ ಮಾಡಿದ್ಮೇಲೆ ನೋಡಿ ನಾನು. ಯಾಕಂದ್ರೆ ಊಟ ಮಾಡಕ್ಕೆ ಬಂದ್ಬಿಡ್ತಾವೆ ಅವು. ಊಟನ ಮಾಡೋಕ್ಕೆ ಮನಸ್ಸಾಗೋದಿಲ್ಲ. ಹಾಗಾಗಿ ಈ ಥರ ನಾವು ಜಾಡಿಸಿ ನೋಡ್ರಿ. ನಾ ಹೇಳಿದ್ನೆಲ್ಲ ನಿಮಗೆ ಕೀಡಿ ಅಂತ ಹೇಳಿಬಿಟ್ಟು ಸಿಗ್ತಾವಂಥೇಳಿ. ಈಗ ರಿಸರ್ ತೋರಿಸ್ತೀನಿ ನೋಡ್ರಿ ನಿಮಗೆ ಕೀಡಿ. ಅದಕ್ಕೋಸ್ಕರ ಈಗ ಇದಕ್ಕೋಸ್ಕರನೇ ನೋಡ್ರಿ ನಾನು ಏನು ಮಾಡ್ತೀನಿ, ಜಾಡಿ ಸೋಸ್ತೀನಿ. ಹಂಗಂತೇಳಿ ಕೀಡಿರ್ತಾವ ಅಂತೇಳಿ ತಿನ್ನೋದೇ ಬಿಡೋಕ್ಕಾಗೋದಿಲ್ಲ. ನಾವು ತಿನ್ನಲೇಬೇಕಾಗ್ತದ. ಆದ್ರೆ ಒಟ್ಟು ಸ್ವಚ್ಛ ಮಾಡಿ ತಿನ್ಬೇಕಾಗ್ತದ ನೋಡ್ರಿ. ನಾ ಜಾಡಿಸ್ಲಿಕ್ಕಪ್ಪ ಅಂತಂದ್ರೆ ಈಗ ಇವು ಹೊಟ್ಟೆಗೆ ಹೋಗ್ತಿದ್ದು. ಇವು ಹುಳ ಹೊಟ್ಟೆಗೆ ಹೋದ್ಮೇಲೆ ಹೊಟ್ಟೆ ಕೆಡ್ತದ್ರಿ. ಆಮೇಲಿಂದ ಹೊಟ್ಟೆ ನೋಸುದು, ಮಕ್ಕಳೆಲ್ಲ ತಿರ್ತಾವು. ಅವಕ್ಕೆ ಗೊತ್ತಾಗೋದಿಲ್ಲ, ಹಾಗೆ ತಿಂತಾವು. ಆಮೇಲೆ ನಾವು ಕೂಡ ಊಟ ಮಾಡ್ಬೇಕಾದ್ರೆ ಫೋನ್ ನೋಡ್ಕೊಂಡೆಲ್ಲ ಊಟ ಮಾಡ್ತಿರ್ತೀವಿ. ಈ ಹೊಟ್ಟೆಗೆ ಹೋಗ್ತಾವು. ಪ್ರತಿಯೊಬ್ಬರು ನೋಡ್ರಿ ಈ ಥರ ಕೀಡಿರ್ತಾವು. ಪಲ್ಯನ ಸೋಸ್ಬೇಕಾದ್ರೆ ರಾತ್ರಿ ಎಳೆ ಪಲ್ಯ ತಂದ್ರೆ ಅಂದ್ರೆ ಒಟ್ಟ ಪಲ್ಯ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗೊತ್ತಾಗೋದಿಲ್ಲ ಏನದ ಏನಿಲ್ಲ ಅಂಥೇಳಿ. ಪಲ್ಯ ತಂದರೂ ಕೂಡ ನೀವು ಮುಂಜಾನೆ ಟೈಮ್ ಅವ್ರನ್ನ ಸೋಸಿಡ್ರಿ. ರಾತ್ರಿ ಟೈಮ್ದಾಗ ಪಲ್ಯನ ಮಾಡ್ರಿ. ರಾತ್ರಿನೇ ತಂದು ರಾತ್ರಿನೇ ಮಾಡ್ಲಕ್ಕಂತೂ ಹೋಗ್ಬೇಡ್ರಿ. ಈಗ ಈ ಥರ ಕಾಣಿಸ್ತದ ತಂದ್ಕೊಳಕತ್ತೀನಿ ನೋಡ್ರಿ. ಹುಳ ಈ ಥರ ಹುಳ ಇರ್ತಾವೆ ನೋಡ್ರಿ. ಅದಕ್ಕೋಸ್ಕರನೇ ನಾನು ಜಾಡಿಸಿ ಸೋಸ್ತೀನಿ. ಪಟ ಅಂತ ಜಾಡಿಸ್ಬಿಟ್ರೆ ಕೆಳಗೆ ಬಿದ್ದು ಬಿಡ್ತಾವೆ ಅವು. ನೋಡಿದ್ರಲ್ಲ ಯಾವ ಥರ ಹುಳ ಇರ್ತಾವೆ ಅಂಥೇಳಿ. ಇವಕ್ಕೆ ನಾವು ಕೀಡಿ ಅಂತ ಹೇಳ್ತೀವಿ. ಕೆಲವ್ರು ಇದಕ್ಕೆ ಬಾಲುಳ ಅಂತಲೂ ಹೇಳ್ತಾರೆ ನೋಡ್ರಿ. ಇವು ಸೊಪ್ಪೊಳಗೇನೆ ಹುಟ್ಕೊಂಡಿರ್ತಾವು. ಸ್ವಚ್ಛ ಮಾಡಿ ತಿನ್ನುತ್ತ ಬರ್ರಿ. ನೋಡಿದ್ರಲ್ರಿ ಯಾವ ಥರ ಪಲ್ಯ ಒಳಗೆ ಹುಳ ಇದ್ದು ಅಂಥೇಳಿ. ಮತ್ತು ಇನ್ನೊಂದು, ಈಗ ನಾವು ಯಾವ ತಿಂತೀವಿ ಎಲ್ಲದ್ರಾಗೂ ಹುಳ ಬರಾಕತ್ತಾವು. ಅದನ್ನೇ ಹೇಳ್ತಾಳೆ ಒಳ್ಳೊಳ್ಳೆ ಅಂಥೇಳಿ ಬೇಜಾರು ಮಾಡ್ಕೋಬೇಡ್ರಿ. ನಾವು ಮುಲ್ಲಂಗಿ ತರ್ತೇವಲ್ಲ, ಈ ಸದ್ ಫುಲ್ ಮುಲ್ಲಂಗಿ ಸೀಸನ್ ಅಂತೂ ಫುಲ್ ಅದ. ನಾನು ಮುಲ್ಲಂಗಿ ತಂದಿದ್ದೆ ರೀ. ಮುಲ್ಲಂಗಿ ಒಳಗೆ ನಾನು ಯಾವತ್ತೂ ನೋಡಿರಲಿಲ್ಲ ಅದ್ರಾಗೂ ಹುಳ ಇರ್ತಾವ ಅಂಥೇಳಿ. ನಾನು ಸುಮ್ಮನೆ ಕಟ್ ಮಾಡಂಗೆ ಮಾಡಿದೆ. ಅದು ತುಂಬ ಹಿಂದ್ಗಡೆ ಬರ್ತದಲ್ಲ, ಈ ಥರ ಹಿಂದೆ ಬಂದಿರ್ತದಲ್ಲ, ಅಲ್ಲಿ ಸ್ವಲ್ಪ ಹುಳುಕ್ ಬಂದವ್ರ ಥರ ಆಗಿತ್ತು. ಅದಕ್ಕೆ ನಾನು ಅದನ್ನು ಕಟ್ ಮಾಡಿ ತೆಗೆದು ಒಗೆದ್ಬಿಡೋನು ಅಂತ ಹೇಳಿ ಏನು ಮಾಡಿದೆ, ಅದನ್ನು ಕಟ್ ಮಾಡಿದಾಗ ಒಳಗೆ ಸಣ್ಣಗೆ ಬಿಳಿದು ಯಾವ ಥರ ಮುಲ್ಲಂಗಿ ಇರುತ್ತೋ ಅದೇ ಥರ ಹುಳ ಇದ್ದು ರೀ. ಅದ್ರಾಗ ಸಣ್ಣಗೆ ಇರ್ತಾವೆ. ಬೇಕಾದ್ರೆ ನೀವು ಮತ್ತೆ ಸಿಕ್ಕು ಅಂದ್ರೆ ನಾನು ವಿಡಿಯೋದಾಗ ಹಾಕ್ತೀನಿ. ಆ ಥರ ಹುಳ ಇರ್ತಾವೆ. ಆಮೇಲಿಂದ ಏನಂದ್ರೆ ಟಮಾಟಿ ನೋಡ್ರಿ, ಮ್ಯಾಗ ನೋಡಕ್ಕೆ ಮಾತ್ರ ಚಂದ ಇರ್ತೈತಿ. ಭಾರಿ ಫ್ರೆಶ್ ಆಗಿರ್ತೈತಿ. ನಾವು ಕಟ್ ಮಾಡಿದ ತಕ್ಷಣ ಅದ್ರಾಗ ನೋಡಿದ್ಗಳೇ ಸಣ್ಣಗೆ ಹುಳ ಬುಚ್ಚು ಅಂತ ಬರ್ತಿರ್ತಾವು. ಅಗ್ದಿ ಸಣ್ಣ ಇರ್ತಾವ್ರಿ. ಅವ್ರು ನೋಡಿ ಟಮಾಟಿ ಒಬ್ಬೊಬ್ರು ಏನು ಮಾಡಿಬಿಡ್ತಾರಂದ್ರೆ ಬ್ಯಾಳಿ ಕುದಿಲಾಕ ಹಾಕ್ತಿರ್ತಾರಲ್ಲ, ಬ್ಯಾಳಿ ಒಳಗೆ ಹಂಗೇನೆ ಹಾಕ್ಬಿಡ್ತಾರ. ಅಂದ್ರೆ ಕಟ್ ಮಾಡ್ಲಾರ್ದೆ ಹಂಗೇನೆ ಹಾಕ್ಬಿಡ್ತಾರ್ರಿ ಅವರು. ಅದ್ರಾಗ ನೋಡ್ರಿ ಆ ಹುಳನೂ ಕುದ್ದು ಬರ್ತಾವು, ಅದಕ್ಕೆ ಹುಳನೂ ಕುದ್ದು ಬರ್ತಾವೆ, ಟಮಾಟಿ ಬ್ಯಾಳಿನೂ ಕುದ್ದು ಬರ್ತದ. ಹಾಗಾಗಿ ನೋಡ್ಕೊಂತ ನೋಡಿ ಹಾಕ್ರಿ. ಯಾಕಂದ್ರೆ ಹುಳ ಪಳ ತಿನ್ನಬಾರ್ದು.
ಅದಕ್ಕೋಸ್ಕರ ಹೇಳ್ತೀನಿ, ನಮಗೆ ಏನಾರೇ ಆಗಲಿ ಮಕ್ಕಳು ತಿಂತಿರ್ತಾವಲ್ಲ ಅದು ಭಾಳ ಇದನ್ನಾಗ್ತದ. ಯಾಕಂದ್ರೆ ಮಕ್ಕಳಿಗೆ ನಮಗೆ ಹಿಂಗೆ ತ್ರಾಸ ಆಗ್ಲಕತ್ತದ ಅಂತ ಹೇಳಕ್ಕೆ ಸದ್ಯಕ್ಕೆ ಅವಕ್ಕೆ ಏನಾಗ್ಲಕತ್ತದ ಅಂತ ಹೇಳಕ್ಕೆ ಅವಕ್ಕೆ ಗೊತ್ತಾಗೋದಿಲ್ಲ. ಹೊಟ್ಟೆ ನೋಸ್ತದ ಅಷ್ಟೇ ಹೇಳ್ತಾರೆ ಹೊರತು ಬಿಟ್ರ ಹಿಂಗೆ ಅಂತ ಅವಕ್ಕೆ ಹೇಳಕ್ಕೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಹೊರಗಿಂದ ಮಾರ್ಕೆಟ್ದಂದು ಏನು ತರ್ತೀವಲ್ಲ ನಾವು ಪ್ರತಿಯೊಂದೂ ಬೆಳಕಿದ್ದಾಗೇ ನೋಡಿ ಅವನ್ನ ಸ್ವಚ್ಛ ಮಾಡಿ ಇಟ್ಕೊಂಡೇ ನಾವು ರಾತ್ರಿ ಟೈಮ್ದಾಗ ಅಡುಗೆ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ಭಾರಿ ಕಷ್ಟ ಅದಾವ, ಹೊಟ್ಯಾಗ ಏನು ಹೋಗ್ತಾವ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ನೋಡ್ರಿ. ಟಮಾಟಿ ಒಳಗಿರ್ತಾವು, ಮತ್ತು ಹೀರಿಕಾಯಿ ಒಳಗಿರ್ತಾವು, ಆಮೇಲೆ ಸೌತಿಕಾಯಿ ಒಳಗೂ ಹುಳ ಇರ್ತಾವ್ರಿ. ಪ್ರತಿಯೊಂದು ಏನನ್ರಿ ಈಗ ಯಾವ್ದು ಬರ್ತದ ಮಾರ್ಕೆಟ್ ಒಳಗೆ ಒಂದು 2-3 ದಿವಸ ಇಟ್ಟಿದ್ರಪ್ಪ ಅಂತಂದ್ರೆ ಅದ್ರಾಗ ಹುಳ ಇದ್ದೇ ಇರ್ತಾವು. ಹಂಗೆ ನೋಡ್ರಿ, ಈ ಸದ್ ನಿಮಗೆ ಮತ್ತೆ ತೋರಿಸ್ತೀನಿ ನಾನು. ಈ ಸದ್ ಇಲ್ಲಿ ಎಷ್ಟು ಹುಳ ಬಿದ್ದಾವು ನಿಮಗೆ ತೋರಿಸ್ತೀನಿ ಅಂತ. ಹಂಗೆ ಪ್ರತಿಯೊಂದು ಸ್ವಚ್ಛ ಮಾಡಿರಿ. ಅಪ್ಪುಟ ಟಮಾಟಿ ಎಲ್ಲ ಹಾಕಬೇಡ್ರಿ. ಸೌತಿಕಾಯಿನ ಏನು ಮಾಡಿಬಿಡ್ತಾರ ಮಕ್ಳ ಕೈಯ ತಂದ ತಕ್ಷಣ ಆರೋಗ್ಯ ಚಲೋ ಅದ, ಇದು ತಿನ್ನು ತಂಪಾಗ್ತದೆ ಹೊಟ್ಟಿಗೆ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತಾರ ತಂದುಗಳೇನೆ ಸ್ವಲ್ಪ ತೊಳೆದ್ಬಿಟ್ಟು ಶಿಂಕ್ನ್ಯಾಗ ತೊಳೆದಕ್ಕೆ ಮಕ್ಳ ಕೈಯಾಗ ಕೊಟ್ಬಿಡ್ತಾರೆ. ಹಂಗೆ ಯಾವತ್ತು ಮಾಡಕ್ಕೆ ಹೋಗ್ಬೇಡ್ರಿ. ಸೌತಿಕಾಯಿನ ತೊಳೆದು ಮ್ಯಾಗಿಂದು ಸಿಪ್ಪಿ ತೆಗೆದು ಅದನ್ನು ಸ್ವಚ್ಛಗೆ ಕಟ್ ಮಾಡಿ ಮಕ್ಕಳಿಗೆ ಕೊಡ್ರಿ. ಯಾಕಂದ್ರೆ ಅದ್ರೊಳಗೆ ಏನದತ್ತ ನೀವು ಮೊದಲು ನೋಡಿಬಿಟ್ಟು ಕೊಡ್ರಿ. ಇಲ್ಲ ಅಂತಂದ್ರೆ ಭಾಳ ಹೈರಾಣದ. ನಾನಂತರೂ ಅದಕ್ಕೆ ಪ್ರತಿಯೊಂದೂ ಟೊಮೊಟೊ ಹಾಕ್ಬೇಕಾದ್ರೂ ಕಟ್ ಮಾಡ್ತೀನಿ, ಸೌತಿಕಾಯಿನೂ ಕಟ್ ಮಾಡೇ ತಿಂತೇವಿ. ಅಪ್ಪುಟ ಯಾವುದು ತಿನ್ನಲ್ಲ. ಆಮೇಲೆ ಗಜ್ರಿ, ನಮ್ಮನ್ಯಾಗ ಗಜ್ರಿ ಜಾಸ್ತಿ ತಿಂತೇವೆ ನಾವು, ಪಲ್ಯನೂ ಮಾಡ್ತೇವಿ, ಹಾಗೇನು ತಿಂತಿರ್ತೇವೆ. ಬಾಡಿಸ್ಕೊಳಕ್ಕೆ ತರ್ತೀನಿ ನಾನು. ಗಜ್ರಿ ಆಯಿತು ಇದೆಲ್ಲ ನಾನು ಬಾಡಿಸ್ಕೊಳಕ್ಕೆ ತಂದಿರ್ತೀನಿ. ಅದ್ರಾಗೂ ಕೂಡ ಗಜ್ರಿ ಒಳಗೆ ಎಷ್ಟೊಂದು ಸರಿ ನಾವು ಹುಳ ನೋಡಿನ್ರಿ. ಅದ್ರಾಗೂ ಹುಳ ಇರ್ತಾವೆ, ಅದ್ರಾಗೂ ಹಿಂಗೆ ಬುಚ್ಚು ಅಂತಿರ್ತಾವೆ. ಅದಕ್ಕೋಸ್ಕರ ಯಾವುದನ್ನೇ ಆಗಲಿ ತಂದ ತಕ್ಷಣ ತೊಳೆದು ಬಿಟ್ಟು ಅವ್ರನ್ನ ಕಟ್ ಮಾಡಿ ತಿಂದ್ರೇನೆ ಚಲೋ ನೋಡ್ರಿ. ಇಲ್ಲಪ್ಪ ಅಂತಂದ್ರೆ ಭಾರಿ ಕಷ್ಟ ಅದ. ಇದ್ರಾಗೆ ಹುಳ ಇರಂಗಿಲ್ಲ ಅಂತ ಇಲ್ಲಿಗ. ಯಾಕಂದ್ರೆ ಈ ಬಿಸಿಲದಿಂದ ಬ್ಯಾಸಿಗೆ ಹೆಂಗಾರೆ ಆಗ್ಬೋದು, ಕಾಯಿಪಲ್ಯ ಫ್ರೆಶ್ ಇರಲ್ಲ, ಬಿಸಿಲಿಗೆ ಒಣಗ್ತದ ಹೊರತು ಅದ್ರಾಗ ಹುಳ ಇರಲ್ಲ ಬ್ಯಾಸಿಗೆ ಟೈಮ್ದಾಗ. ಇದ್ರಾಗ ನೋಡ್ರಿ ಈ ಸದ್ದು ಏನು ಮಾಡಾಗಿ ಬಿಸಿಲು ಬೀಳುದು, ಬಿಸಿಲು ಬೀಳುದು ಆ ಥರ ಮಾಡ್ತಿರ್ತೈತಲ್ಲ, ಮೋಡ ಆದಾಗ ಮಾತ್ರ ಖಂಡಿತ ಪ್ರತಿಯೊಂದ್ರದ್ರಾಗೂ ಹುಳ ಇರ್ತಾವು. ಆದಷ್ಟು ಸ್ವಚ್ಛ ಮಾಡ್ಕೊಂಡು ತಿನ್ರಿ. ಈ ಸದ್ದು ನಾ ಇಲ್ಲಿ ಜಾಡ್ಸಿನಲ್ಲ ಎಷ್ಟು ಹುಳ ಬಿದ್ದಾವ ನಿಮಗೆ ಈ ಸದ್ದು ತೋರಿಸ್ತೀನಿ ನೋಡ್ರಿ ನಾನು. ಈಗ ರೀ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ನೋಡ್ರಿ ನಾ ಜಾಡ್ಸಿ ಸಂಬಂಧಿಗೆ ಅಲ್ಲೊಂದು ಹುಳ ಬಿದ್ದೈತಿ, ಇಲ್ಲೊಂದು ಹುಳ ಹೆಂಗೆ ಹೊಂಟೈತಿ ನೋಡ್ರಿ. ಅದು ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಯಾವ ಥರ ಸೊಪ್ಪೈತೋ ಅದೇ ಕಲರ್ದೇ ಹುಳ ಐತಿ. ಇನ್ನ ಇಂಥವು ಎಷ್ಟು ಬಿದ್ದಾವೋ ಗೊತ್ತಿಲ್ಲ. ಸೋಸಿನ ನಾನು ಇಲ್ಲೆರಡು ಅದಾವ್ರಿ, ಮತ್ತಿನ್ನ ಎಲ್ಲೆಲ್ಲಿ ಬಿದ್ದಾವೋ ಗೊತ್ತಿಲ್ಲ. ಈ ಥರ ಸ್ವಲ್ಪ ಯಾವುದೇ ಸೊಪ್ಪು ತರಕಾರಿ ಏನೇ ತರಲಿ ನೋಡ್ರಿ ಬೆಳಕನ್ಯಾಗ ನೋಡಿಬಿಟ್ಟೆ ಹಾಕ್ರಿ. ರಾತ್ರಿ ಟೈಮ್ದಾಗ ಅವಾಗೆ ಸೋಸಿ ಅವಾಗೆ ಮಾತ್ರ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಭಾಳ ಡೇಂಜರ್ ಅದ. ಹೆಂಗೆ ಹೊಂಟಾವ್ ನೋಡ್ರಿ ಹರಿದು ಬಿಟ್ಟಿಗ. ನಾನು ಜಾಡಿಸ್ಲಿಲ್ಲ, ಹಾಗೆ ಹಾಕಿದ್ನಪ್ಪ ಅಂತಂದ್ರೆ ಸೀದಾ ಹೊಟ್ಟೆಗೆರೆವು. ಹಂಗೆ ಆಗ್ತಿತ್ತು. ನೀವು ಪಲ್ಯಕ್ಕೆ ಉಪ್ಪು ಹಾಕೋದೇ ಬೇಡ, ಇವೇ ಉಪ್ಪಾಗಿರ್ತಾವೆ, ತಿಂದು ಬಿಡೋದ. ಹಂಗೆ ಆಗ್ತದ ನೋಡ್ರಿ ಹೆಂಗೆ ಹರಿದು ಹೊಂಟಾವು. ಮತ್ತು ಇನ್ನೊಂದು ಏನು ಗೊತ್ತೇನ್ರಿ, ಈ ಥರ ಕಿರ್ಸಲ್ ಪಲ್ಯಕ್ಕಾಯ್ತು, ರಾಜಗಿರಿ ಪಲ್ಯಕ್ಕಾಯ್ತು, ಹಿಂಗೆ ನೋಡ್ರಿ ಕಾಣಿಸ್ತದ ಅನ್ಕೋತೀನಿ. ಈ ಥರ ಹಿಂದೆ ಚಿಕ್ಕಾಗಿ ಬಿಳಿದಿರ್ತೈತ್ರಿ. ಈ ಥರ ಪಲ್ಯ ಕಾಣ್ತಂದ್ರೆ ಒಟ್ಟ ತರ್ಲಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ತಿಂದುಗಳೇ ಇದು ತೊಳೆದ್ರೂ ಹೋಗಲ್ಲ ಇದು. ಈಗ ರೀ ನಾ ಈ ಥರ ಕೈಲೇ ಹಿಂಗೆ ಮಾಡಿದ್ರೂ ಅದು ಹೋಗಲ್ದು. ಆ ಥರ ಆಗ್ತದ. ಪಲ್ಯನೇ ಈ ಥರ ಹರ್ಕೊಂಡು ಬರ್ಬೇಕು ಹೊರತು ಅದು ಹೋಗೋದಿಲ್ಲ. ಅದು ಚಿಕ್ಕಿದ್ದಿದ್ದು ಇದನ್ನು ತಿಂದೇವಂದ್ರೆ ಹೊಟ್ಯಾಗ ಒಂಥರ ಏನೋ ಹೊಟ್ಟೆ ಡೊಳಸ್ದಂಗೆ ಆಗೋದು, ಹೊಟ್ಯಾಗ ಸಂಗಟು ಆ ಥರ ಆಗುತ್ತೆ. ಇದನ್ನು ಮಾತ್ರ ಒಟ್ಟ ತರ್ಲಕ್ಕೆ ಹೋಗ್ಬೇಡ್ರಿ ನೋಡ್ರಿ ಪಲ್ಯನ. ಇದನ್ನು ಇಷ್ಟು ರೊಟ್ಟಿ ಮಾಡಿ ಇಟ್ಟಿನ್ರಿ ಇವತ್ತು. ಸಂಜೆಗೂ ಆಯ್ತು, ಮುಂಜಾನೆಗೂ ಆಯ್ತು, ಮಧ್ಯಾಹ್ನಂತರೂ ಮನೇಲಿ ಇರಲ್ಲ. ಇಷ್ಟು ಸಾಕು. ಪಲ್ಯ ತಾಳ್ಸಾಕತ್ತೀನಿ. ಈಗ ಪಲ್ಯನ ಹಂಚೊಳಗೆ ತಾಳ್ಸಾಕತ್ಬಿಟ್ಟಿನ್ರಿ. ಯಾಕಂದ್ರೆ ಸುಳ್ಳೆ ಮತ್ತೆ ಎಲ್ಲಿ ಬಾಂಡೆ ಮಾಡೋದು ಅಂತೇಳಿ ಹಂಚಿನ್ಯಾಗ ತಾಳ್ಸಿದ್ರು ನಡೀತದ. ಅದಕ್ಕೋಸ್ಕರ ಹಂಚೊಳಗೆ ತಾಳಿಸ್ತೀನಿ. ಇದಕ್ಕೆ ಸದ್ಯ ಉಪ್ಪು ಹಾಕಿದೆವು ಅಂದ್ರೆ ನೀರು ಬಿಡ್ತದ, ಒಂಥರ ಆಗ್ತದ. ಇದು ಪಲ್ಯ ಆರ್ತದಲ್ಲ ಅವಾಗ ಸಣ್ಣ ಉಪ್ಪನ್ನು ಸೇರಿಸ್ಕೊಂಡೇವು ಅಂದ್ರೆ ನೀರು ಬಿಡೋದಿಲ್ಲ ಇದು. ಹಾಗಾಗಿ ಹಂಚಿನ ತಾಳಿಸಿ ಈಗ ಒಂದು ಡಬ್ಬ್ಯಾಗ ತೆಗೆದು ಈ ಥರ ಇಟ್ಬಿಟ್ರೆ ಅದ್ರಾಗ ಒಂದು ಸಣ್ಣ ಚಮಚ ಇಟ್ಟರೆ ಹಾಕೊಂಡು ತಿಂತಾರೆ ನೋಡ್ರಿ. ಇನ್ನೂ ಬಿಸಿ ಅದ ಅದು. ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಮುಗೀತು. ಯಾರು ಬೇಕಾದವ್ರು ಹಾಕೊಂಡು ತಿಂತಾರೆ. ಈಗ ಪಲ್ಯ ಮಾಡಿದ್ದಾಯಿತು, ಸಾಂಬಾರು ಮತ್ತೆ ಮಾಡಿಟ್ಟಿನಿ. ಸ್ವಲ್ಪ ಈಗ ಅನ್ನ ಮಾಡಿದ್ರೆ ಮುಗೀತು ಕೆಲಸ. ಇವತ್ತಿನ ಊಟ ರೀ, ನನಗೂ ಹಸು ಆಗ್ಯದ, ಊಟ ಮಾಡ್ತೀನಿ. ಮತ್ತು ನಿಮಗೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ. ಹೋಗಿ ಬರಲ್ಲ.